ನಮ್ಮ ಮತ ಇವತ್ತಿನ ದಿವಸ ಪಟ್ಟಣ ಪಂಚಾಯತಿ ನಡುಗುಂದಿ ವತಿಯಿಂದ ಮುಂಬರುವ ಲೋಕಸಭಾ ಚುನಾವಣೆಯ ಮತದಾನದ ಕುರಿತು ಒಂದು ಜಾಗೃತಿ ಅಭಿಯಾನವನ್ನು ಪಟ್ಟಣ ಪಂಚಾಯತಿ ನಡುಗುಂದಿ ವತಿಯಿಂದ ಹಮ್ಮಿಕೊಂಡಿದ್ದು ಈ ಒಂದು ಜಾಥಾ ಅಭಿಯಾನದಲ್ಲಿ ಭಾಗವಹಿಸಿದಂಥ ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗಳಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಜಾಥಾದಲ್ಲಿ ಭಾಗವಹಿಸಿದಂಥ ನಮ್ಮ ನಡುಗುಂದಿ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಜಾಥಾವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದಂಥ ನಡುಗುಂದಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಅವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಉತ್ಸುಕದಿಂದ ಭಾಗವಹಿಸಿದಂಥ ನಮ್ಮ ನಡುಗುಂದಿ ಪಟ್ಟಣದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ನಡುಗುಂದಿ ಪಟ್ಟಣದ ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಾನು ಒಂದು ಸುಸ್ವಾಗತವನ್ನು ಕೋರುತ್ತೇನೆ. ತಾಲೂಕಿನ ಸಮಸ್ತ ಎಲ್ಲ ನಾಗರಿಕರಿಗೆ 18 ವಯಸ್ಸು ಯಾರಿಗೆ ತುಂಬಿದೆಲ್ಲ ಕಡ್ಡಾಯವಾಗಿ ಮತದಾನ ಮಾಡಿ, ಇದೊಂದು ಸಂವಿಧಾನದಲ್ಲಿ ಹಕ್ಕಂತ ತಿಳಿಸ್ಕೊಟ್ಟಿದ್ದಾರೆ. 326ನೇ ವಿಧಿ ಆರ್ಟಿಕಲ್ ಪ್ರಕಾರ ನಮ್ಮೆಲ್ಲರಿಗೂ ಒಂದು ಹಕ್ಕದ. ಯಾವ ಥರ ನಾವು ಜೀವಿಸ್ತೀವಿ, ಯಾವ ಥರ ನಾವು ಬದುಕ್ತೀವಲ್ಲ, ಅದೇ ಥರ ಒಂದು ಇಂಪಾರ್ಟೆನ್ಸ್ ಆಫ್ ವೋಟ್ ಬಗ್ಗೆ ಕಾನ್ಸ್ಟಿಟ್ಯೂಷನ್ ತಿಳಿಸ್ಕೊಟ್ಟಿದ್ದಾರೆ. ಈಗ ಇನ್ನೊಂದು ಅವಕಾಶನೂ ಮಾಡಿಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ. ಏನಂತಂದ್ರೆ ಎಲೆಕ್ಷನ್ ಕಮಿಷನ್ನಿಂದ 85+ ಆದವ್ರಿಗೆ, ಯಾರಿಗೆ ವಯಸ್ಸು ಅಂದ್ರೇನು ಮತದಾನ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಬರೀ 18 ವಯಸ್ಸು ಆದ್ಮೇಲಿಂದ ಅಷ್ಟೇ ಅಲ್ಲ, ಈವನ್ 85 ವಯಸ್ಸಾದವ್ರಿಗೂ ನಾವು ಬಂದು ಮನೆಗೆ ಬಂದು ವೋಟ್ ಹಾಕಿಸ್ಕೊತೀವಿ. ಸಪೋಸ್ ಏನಾದರೂ PWD ವೋಟರ್ಸ್ ಇದ್ರು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿಕಲಚೇತನರಿದ್ರಂದ್ರೂ ಅವರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ ನಮ್ಮ ಎಲೆಕ್ಷನ್ ಕಮಿಷನ್ನಿಂದ. ಅದಕ್ಕೆ ಸಮಸ್ತ ನನ್ನ ನಡುಗುಂದಿ ತಾಲೂಕಿನ ಎಲ್ಲರಲ್ಲಿ ನಾನು ತಾಲೂಕಾ ಆಡಳಿತದಿಂದಾಗಲಿ ಪಟ್ಟಣ ಪಂಚಾಯತಿಯಿಂದಾಗಲಿ ಎಲ್ಲ ಇದರಿಂದ ನಾನು ಒಂದೇ ಒಂದು ವಿನಂತಿ ಏನಂತಂದರೆ, ಕಡ್ಡಾಯವಾಗಿ ಬಂದು ಮೇ 7ನೇ ತಾರೀಕು ತಮ್ಮ